ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೇಮ. ಈಗ ಬಾಳೆಹಣ್ಣು ತಗೊಂಡಿದ್ದೀನಿ. ಬಾಳೆಹಣ್ಣಿಂದ ಒಂದು ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 2 ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರೋದು ತಗೊತಾ ಇದ್ದೀನಿ. ಮತ್ತು ಅರ್ಧ ಕಪ್ಪಷ್ಟು ಬೆಲ್ಲ, ಅರ್ಧ ಕಪ್ಪಷ್ಟು ರವೆ ತಗೊಂಡಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ಈಗ ಯಾವ ಥರ ಮಾಡೋದು ಈ ರೆಸಿಪಿ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಈಗ ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೊಂಡಿದ್ದೀನಲ್ಲ, ಅದನ್ನೀಗ ಬಿಡಿಸ್ಕೊತಾ ಇದ್ದೀನಿ. ಎಲ್ಲನೂ ಬಿಡಿಸ್ಕೊಂಡು ನೀಟಾಗಿ ಬಿಡಿಸ್ಕೊಳ್ಳೋಣ. ಮನೆಯಲ್ಲಿ ಹೆಂಗೂ ಬಾಳೆಹಣ್ಣಿರುತ್ತೆ, ₹1 ಖರ್ಚಿರಲ್ಲ. ಮಾಡ್ಕೋಬೋದು ಈ ಥರ ಸ್ವೀಟು. ತುಂಬಾ ಚೆನ್ನಾಗಿರುತ್ತೆ. ಬೇಗ 5 ನಿಮಿಷದಲ್ಲಿ ಮಾಡ್ಕೋಬೋದು. ಈ ಥರ ಸ್ವೀಟ್ ಮಕ್ಕಳು ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಮಾಡಿ ಕೊಟ್ಟರೆ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಅದನ್ನೀಗ ನಾವು ಯಾವ ಥರ ಅಂತ ನೋಡೋಣ. ಈಗ ಬಿಡಿಸ್ಕೊಂಡಿದ್ದಾಗಿದೆ. ಈಗ ನಾವು ಇದನ್ನು ಒಂದು ಮಿಕ್ಸಿ ಜಾರ್ ತಗೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಬರೋಣ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಗ ಅಂದರೆ ಬೇಗ ಮಾಡ್ಕೋಬೋದು. ಇದನ್ನೆಲ್ಲ ಸ್ವಲ್ಪ ಪೀಸಸ್ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೂ ಹೆಚ್ಚು ವಿಡಿಯೋ ಹಾಕೋದಕ್ಕೆ ಸಪೋರ್ಟ್ ಮಾಡಿ. ಯಾವತ್ತೂ ನಿಮ್ಮ ಸಪೋರ್ಟ್ಗೆ ನಾವು ಚಿರಋಣಿ. ತುಂಬಾ ಸಪೋರ್ಟ್ ಮಾಡ್ತಾಯಿದ್ದೀರಾ. ಅದೇ ಥರ ಇನ್ನು ಮುಂದೇನೂ ಸಪೋರ್ಟ್ ಮಾಡಿ. ನೋಡಿ, ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದರಲ್ಲಿ ಹಾಕ್ಕೊಂಡು ನೀರೇನು ಹಾಕ್ದಂಗೆ ಸ್ವಲ್ಪ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ನೀರೇನು ಹಾಕ್ಕೋಬಾರ್ದು, ಅದೇ ಥರ ಮಾಡ್ಕೊಂಡು ಬರೋಣ. ನೋಡಿ, ಆಗಿದೆ. ಈ ಥರ ಮಾಡಿಕೊಂಡ್ರೆ ಸಾಕು. ಈಗ ಯಾವ ಥರ ಮಾಡೋದು ಅಂತ ನೋಡೋಣ. ಈಗ ಗ್ಯಾಸ್ ಹಚ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಬಾಣಲಿ ಇಟ್ಕೊಳ್ಳೋಣ. ಸ್ವಲ್ಪ ದಪ್ಪ ಪಾತ್ರೆ ಇಟ್ಕೊಳ್ಳೋಣ. ಸ್ವಲ್ಪ ಅದರಲ್ಲಿ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಈಗ ಅದರಲ್ಲೇ ರವೆ ಹಾಕ್ಕೊಂಡು 1-2 ನಿಮಿಷ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಎಲ್ಲ ಬಿಸಿ ಆಗಬೇಕು. ತಳ ಹಟ್ಟಬಾರ್ದು, ಚೆನ್ನಾಗಿ ಕಪ್ಪಗೂ ಆಗಬಾರ್ದು. ಹುರಿಬೇಕು, ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಆಗಿದೆ. ಬಿಸಿ ಬಂದಿದೆ ಅಂದರೆ ಆಗಿದೆ ಅಂತ. ಇದನ್ನು ನಾವು ತೆಗೆದುಬಿಡೋಣ. ಈಗ ಅದೇ ಬಾಣಲಿನಲ್ಲಿ ನಾನು ಈಗ ಮಾಡ್ತಾಯಿದ್ದೀನಿ. 1 ಕಪ್ಪು ನೀರು, 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಬರಲಿ. ಇದರಲ್ಲೇ 1 ಕಪ್ಪು ಹಾಲು ಸೇರಿಸ್ಕೊಳ್ಳೋಣ. ಈಗ ನೋಡಿ, ಬಿಸಿ ಆಗ್ತಾ ಇದೆ ನೀರು. ಇದರಲ್ಲೇ ನಾನು ಮತ್ತು ಹಾಲು, ಸ್ವಲ್ಪ ಬಿಸಿ ಆಗಿರೋ ಹಾಲು, ಯಾಕಂದರೆ ನಾವು ಹಸಿ ಹಾಲು ಹಾಕ್ತಾಯಿಲ್ಲ. ಹಸಿ ಹಾಲಾದರೆ ನೀರಿನ ಜೊತೆನೇ ಹಾಕ್ಬೋದಾಗಿತ್ತು. ಇದು ಸ್ವಲ್ಪ ಕಾಯಿಸಿರೋ ಹಾಲಾಗಿರೋದ್ರಿಂದ ಸ್ವಲ್ಪ ನೀರು ಬಿಸಿ ಆದಮೇಲೆ ಹಾಕ್ತಾಯಿದ್ದೀನಿ. ಈಗ ನೋಡಿ, ಬಿಸಿ ಆಗಿದೆ. ಹಾಲು ಹಾಕಿದ್ದಾದಮೇಲೆ ಈಗ ಬಿಸಿ ಆಗ್ತಾ ಇದೆಯಲ್ಲ, ಈಗ ಇದರಲ್ಲೇ ನಾನು ಬೆಲ್ಲನೂ ಸಹ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ. ಎಲ್ಲ ಕರಗಬೇಕಲ್ವ ಬೆಲ್ಲ, ಅದಕ್ಕೋಸ್ಕರ ಇದರಲ್ಲೇ ಸೇರಿಸ್ಕೊಂಡು ಕರಗಿಸ್ಕೊತಾ ಇದ್ದೀನಿ. ಚೆನ್ನಾಗಿರೋ ಬೆಲ್ಲ ಆಗಿರೋದ್ರಿಂದ ನಾನಿಲ್ಲಿ ಸೋಸ್ಕೊತಾ ಇಲ್ಲ. ಕ್ಲೀನಾಗಿದೆ ಬೆಲ್ಲ, ಅದಕ್ಕೋಸ್ಕರ. ಇಲ್ಲ ಅಂದರೆ ಸೋಸ್ಕೋಬೇಕು. ನೀವು ಇದ್ರ ಬದಲಾಗಿ ಸಕ್ಕರೆ ಆದರೂ ಯೂಸ್ ಮಾಡ್ಕೋಬೋದು. ನಾನೀಗ ರವೆನ ಅದರಲ್ಲಿ ಹಾಕಿ ಗಂಟು ಬರದೇ ಇರೋ ಥರ ಕಲಿಸ್ತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಉಕ್ಕು ಬರೋ ಟೈಮ್ಗೆ ನಾನು ರವೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಬಾಳೆಹಣ್ಣಿನ ಪೇಸ್ಟು ಅದರಲ್ಲೇ ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡ್ತಾ ಇರಬೇಕು, ಕೈ ಬಿಡ್ದಂಗೆ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ತಳ ಅಂಟದೇ ಇರೋ ಥರ ನಾವು ಮಿಕ್ಸ್ ಮಾಡಬೇಕು. ಈಗ ಇದರಲ್ಲಿ ಸ್ವಲ್ಪ ತುಪ್ಪನೂ ಸೇರಿಸ್ಕೊಳ್ಳೋಣ. ತುಪ್ಪ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ. ತಳ ಮಾತ್ರ ಹಿಡಿಬಾರ್ದು. ನೋಡಿ, ಗಟ್ಟಿ ಆಗ್ತಾ ಇದೆ. ಈಗ ಗಟ್ಟಿ ಆಗ್ತಾ ಇರೋದ್ರಿಂದ ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಳ್ಳೋಣ. ಇನ್ನೇನು ಆಗ್ತಾ ಬಂದಿದೆ, ಅದಕ್ಕೋಸ್ಕರ ಗ್ಯಾಸ್ ಸ್ವಲ್ಪ ಬಂದ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಿಕ್ಕದಾಗಿಟ್ಕೊಂಡು ನಾವೀಗ ಒಂದು ತಟ್ಟೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಸವರ್ಕೊಳ್ಳೋಣ ಸುತ್ತಲೂ. ಈಗ ಆಗಿದೆ ನೋಡಿ. ಈಗ ಇದರಲ್ಲಿ ಅದನ್ನು ಹಾಕೋಣ. ನೋಡಿ ಯಾವ ಥರ ಆಗಿದೆ ಅಂತ. ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಈಗ ಅದನ್ನು ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ಫ್ಲ್ಯಾಟಾಗಿ ಮಾಡ್ಕೊಳ್ಳೋಣ.
ಆ ಥರ ಫ್ಲ್ಯಾಟಾಗಿ ಮಾಡ್ಕೊಳ್ಳೋದ್ರಿಂದ ಪೀಸ್ ಕಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ ಕಂಟೈನರ್ ಇದ್ರೂ ಅದರಲ್ಲಿ ಹಾಕ್ಕೊಂಡು ಇದು ಮಾಡ್ಕೊಳ್ಳಿ. ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನಾನು ಪ್ಲೇಟಿಂದನೇ ಹಾಕ್ಕೊತಾ ಇದ್ದೀನಿ. ಇದ್ರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಳ್ಳೋಣ. ಇನ್ನೂ ಹೆಚ್ಚಿಗೆ ಡ್ರೈ ಫ್ರೂಟ್ಸು ಹಾಕ್ಕೋಬೋದು, ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಸ್ವಲ್ಪನೇ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು ಸಾರಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಂಗೆ ಪ್ರೆಸ್ ಮಾಡಿಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ ಇನ್ನು ಚೆನ್ನಾಗಿ. ಮತ್ತು ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಪೀಸಸ್ ಕಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ. ಒಂಚೂರು ಕಿತ್ತೋಗೋದಿಲ್ಲ, ಅದೇ ಥರ ಪೀಸಸ್ ನೀಟಾಗಿ ಬರುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡಿ ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ನಾವು ಪೀಸ್ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಬರುತ್ತೆ ಪೀಸು, ಯಾವ ಥರ ಬಂದಿದೆ ಅಂತ ನೋಡಿ. ಒಂದು ಸಾರಿ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಚಾನಲಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿರಿ. ತುಂಬಾ ಸುಲಭ ಮತ್ತು ಟೇಸ್ಟಿ ಮತ್ತು ಹೆಲ್ದಿ. ಎರಡೇ ಎರಡು ಬಾಳೆಹಣ್ಣಿದ್ರೆ ಸಾಕು. ಎಲ್ಲ ಮನೆಯಲ್ಲೇ ಎಲ್ಲ ಮನೆಯಲ್ಲೇ ಇರುತ್ತೆ. ಆಲ್ಮೋಸ್ಟ್ ಎಲ್ಲನೂ ಮನೆಯಲ್ಲೇ ಇರುತ್ತೆ ಐಟಮ್ಸು. ಅದರಿಂದನೇ ಮಾಡಿರೋ ಈಸಿ ರೆಸಿಪಿ ಅಂದರೆ ಈಸಿ ರೆಸಿಪಿ. ಮಕ್ಕಳು ಬೇಕು ಅಂದಾಗ ತಕ್ಷಣ ಮಾಡ್ಕೊಳ್ಬೋದು. ಈಗೆಲ್ಲ ಮನೇಲಿ ಮಕ್ಕಳೇ ಇರ್ತಾರಲ್ವ, ರಜೆಯಿಂದ ತಕ್ಷಣ ಮಾಡ್ಕೊಳ್ಬೋದು. ಬಾಳೆಹಣ್ಣು ಅಷ್ಟೇ ಮನೆಯಲ್ಲಿರುತ್ತೆ. ನೋಡಿ ಯಾವ ಥರ ಪೀಸ್ ಬರ್ತಾಯಿದೆ, ಎಷ್ಟು ಸಾಫ್ಟಾಗಿದೆ ನೋಡಿ, ತುಂಬಾ ಸಾಫ್ಟ್ ಬಂದಿದೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾಯಿದ್ದೀರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ತುಂಬಾ ಟೇಸ್ಟ್ ಅಂದರೆ ಎಷ್ಟು ಬಾಳೆಹಣ್ಣು ಹಾಕಿರೋದ್ರಿಂದನೂ ಇನ್ನೂ ಟೇಸ್ಟಾಗಿರುತ್ತೆ. ನೋಡಿ ನಾನಿಷ್ಟು ಮಾಡಿದ್ದೀನಿ, 2 ಪ್ಲೇಟೆಲ್ಲ ಹಾಕಿದ್ದೀನಿ. ತುಂಬಾ ಸಾಫ್ಟಾಗಿ ಪೀಸಸ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್.